ನಮಸ್ಕಾರ ಎಲ್ಲರಿಗೂ. ಈ ದಿನದ ವಿಶೇಷ ಎಲೆಕೋಸಿನ ಚಪಾತಿ. ಎಲೆಕೋಸಿನ ಚಪಾತಿ ಮಾಡಲಿಕ್ಕೆ ಮೊದಲು ಒಂದು ಬೌಲ್ಗೆ ನಾನು ತುಂಬ ಸಣ್ಣದಾಗಿ ಹೆಚ್ಚಿರುವಂಥ ಎಲೆಕೋಸನ್ನು ಹಾಕೋತಾ ಇದ್ದೀನಿ. ಸರಿಸುಮಾರು ಒಂದು ಬೌಲಷ್ಟು. ಹಾಗೆ ಇದಕ್ಕೆ ನಾನು 1.5 ಟೀ ಚಮಚದಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಟೀ ಚಮಚದಷ್ಟು ಧನಿಯಾ ಪೌಡರ್, ಅರ್ಧ ಟೀ ಚಮಚದಷ್ಟು ಗರಂ ಮಸಾಲ, ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಡ್ರೈ ಇರಬೇಕಾದ್ರೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಹಾಗೆ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತೇನೆ. ನಾನು ಒಂದು 2 ದೊಡ್ಡ ಚಮಚದಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಸೇರಿಸ್ದೆ. ಇದನ್ನು ಅಷ್ಟೇ ಒಣಗಿರ್ಬೇಕಾದ್ರೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕಲಸಿಟ್ಕೊಬೇಕು. ಇದಕ್ಕೆ ಒಂದು 2 ಟೀ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕಲಸಿಟ್ಬಿಟ್ಟು ಇದು ಸೆಟ್ ಆಗೋಕ್ಕೆ ಒಂದು 15 ನಿಮಿಷ ಆರು ಬೇಕು. ಇದನ್ನು ಮುಚ್ಚಿ ಇಟ್ಬಿಡೋಣ. ಒಂದು 15 ನಿಮಿಷ ಆದಮೇಲೆ ಲಟ್ಸೋಣ. ಆಗಿದೆ ಇದು. ಇವಾಗ ಚಪಾತಿಯನ್ನಾಗಿ ಲಟ್ಸೋಣ. ನೋಡಿ, ಒಂದು ದೊಡ್ಡ ಬಾಲ್ ಸೈಜ್ನಷ್ಟು ಹಿಟ್ಟನ್ನು ತೆಗೆದುಕೊಂಡು ಡಸ್ಟಿಂಗ್ ಮಾಡ್ಕೊಳ್ಳೋಣ. ಚಪಾತಿಯನ್ನಾಗಿ ಲಟ್ಸೋಣ. ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೇಕು. ಇದು ನೋಡಿ, ಈ ರೀತಿ ಲಟ್ಟಿಸ್ಕೊಳ್ಳೋಣ. ಹೆಂಚು ಕಾಯ್ಲಿಕ್ಕೆ ಇಟ್ಲಿದ್ದೆ. ಇವಾಗ ಒತ್ತಿರೋ ಚಪಾತಿಯನ್ನು ಹಾಕೊಳ್ಳೋಣ. ಒಂದು ಕಡೆ ಬೆಂದಿದ್ದಾಗಿದೆ ಅನಿಸುತ್ತೆ, ಚೆಕ್ ಮಾಡೋಣ. ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. 2 ಕಡೆ ತುಪ್ಪವನ್ನು ಹಾಕೊಳ್ಳೋಣ. ಸ್ವಲ್ಪ ಈ ರೀತಿ 2 ಕಡೆ ಚೆನ್ನಾಗಿ ಬೇಯಲಿ. ಆಗಿದೆ ಇದು. ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. Thanks for watching.